ಕುಂಡಲಿ ಯೋಗಕ್ಕೆ ಹಣಿ ಮಾಡು. ಕುಂಡಿ ಯೋಗನ ಇಲ್ಲ, ಕುಂಡಿ ಯೋಗ ಅಲ್ವೋ, ಕುಂಡಲಿ ಯೋಗ. ಅಕ್ಕೇಶ್ವರ ನಿತ್ಯ ಕಲ್ಯಾಣ, ಹಸಿರು ತೋರಣ, ಕಿಶೋರಿ ಕಲ್ಯಾಣ, ಸ್ಮಶಾನ ರುದ್ರ ಸ್ವಾಮಿ ಕಲ್ಯಾಣ, ಪಾರ್ವತಿ ಪರಮೇಶ್ವರ, ಗಜಪತಿ ಗರ್ವಭಂಗ, ಸ್ಮಶಾನ ರುದ್ರ ಸ್ವಾಮಿ ಜೀಕಿ, ಸ್ಮಶಾನ ರುದ್ರ ಸ್ವಾಮಿ ಜೀಕಿ. ಮಾಡಬೇಕು ಪಾದ, ಸ್ಮಶಾನ ರುದ್ರ ಸ್ವಾಮಿ ಮಾಡಬೇಕು ಪಾದ, ಮಾಡಬೇಕು ಮಡಗಬೇಕು, ಮಾಡಿಡಬೇಕು ಪಾದ. ದಕ್ಷಿಣ ಆಯ್ತದ ಸ್ವಾಮಿಗಳ ಬಾಯಿಂದ ಮಾತು ಕೇಳಬೇಕು. ಸ್ವಾಮಿಗಳು ಯಾವಾಗ ಹೀಗೆ ಧ್ಯಾನ ಮಾತಾಡ್ತಾರ, ಒಂದೊಂದ್ಸಲ ಬೆಳ್ಳಂಬರಿಯೇ ಕುತ್ಕೊಂಡ್ಬಿಡ್ತಾರೆ, ಇದು ಎಲ್ಲ ಅಂತ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ. ಒಂದು ಸಾರಿ ಧ್ಯಾನಕ್ಕೆ ಕೌಟ್ರಿಗೆ ಹೋಗಿ ಹಿಂಡ್ಬಿಡ್ತಾರೆ. ಸ್ವಾಮಿಗಳಿಗೆ ಸ್ವಲ್ಪ ಹಣ್ಣು ತೆಗೆದು ಕೊಡ್ಬೇಡ. ಇವರು ಹಣ್ಣು ಹೋಗ್ಬೋದು ನೋಡಿಲ್ಲ. ಮತ್ತೆ ಸ್ವಾಮಿಗಳು ಹೊಟ್ಟೆಗೆ ಏನ್ ತಿಂತಾರೆ? ಕಳ್ಳೆ ಬೀಜ, ಸೌತೆಕಾಯಿ, ಈರುಳ್ಳಿ, ಸೋಪನಕಾಯಿ. ಸ್ವಾಮಿಗಳು ಪರಾಗ್ಬೇಕು, ಅವ್ರ ನಾಲ್ಕು ಮಾತು ಕೇಳ್ಕೊಂಡು ಹೋಗ್ಬೇಕು. ಬೇಡ, ಆಮೇಲೆ ತುಂಬಾ ತೊಂದರೆ ಆಗುತ್ತೆ. ಅಂದ್ರೆ ಆಮೇಲೆ ಬರೋದಿಲ್ಲ, ಕೇಳ್ಕೊಂಡೆ ಹೋಗ್ಬೇಕು. ಹೌದು, ಹಣ್ಣು ಮಾಡಿಸಿ ನನ್ನ ಮಕ್ಕ. ಗುರುಗಳೇ, ನಮ್ಮ ದರ್ಶನಕ್ಕೆ ಜರಿಗೂ ಬಂದಿದ್ದಾರೆ. ಹಿತವಚನ ಕೇಳಲೇಬೇಕತ್ತೆ. ಮಾನವನ ಜನ್ಮ ಬಹಳ ಅಮೂಲ್ಯವಾದುದು ಮಕ್ಕಳೇ. ಅದನ್ನು ಹಾಳು ಮೂರು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಉಚ್ಚಪ್ಪಗಳಿರ. ಮಹಾತ್ಮ ಗಾಂಧೀಜಿಯವರು ಮಕ್ಕಳೇ ಒಂದು ಮಾತನ್ನು ಹೇಳ್ತಾರೆ, ಕೆಟ್ಟದನ್ನ ನೋಡಬೇಡ, ಕೆಟ್ಟದನ್ನ ಕೇಳಬೇಡ, ಕೆಟ್ಟದನ್ನ ಮಾತನಾಡಬೇಡ ಅಂತ. ನಾವು ಮೊನ್ನೆ ಕೈ ಪೂಜೆಗೆ ಅಂತ ಓದಿದ್ವಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳೇ, ನಾವು ಪಾದ ಪೂಜೆ ಮಾಡಿಸ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿರ್ತೀವಿ. ಮಕ್ಕಳ ಇದನ್ನ ಸಾಹಿತ್ಯ ಕೆಟ್ಟು ಕುರಾಕರ್ಮ ಎದ್ದೋಗಿದೆ ಮಕ್ಕಳೇ. ಮೊನ್ನೆ ಒಂದು ಹಾಡನ್ನ ಕೇಳಿದೆ, ಯಮ್ಮ ಯಮ್ಮ ನೋಡ್ದೆ ನೋಡಬಾರ್ದನ್ನ ನಾನು ನೋಡ್ದೆ. ಅದೇನ್ ನೋಡಿದ್ನು, ಅದು ಹೇಗೆ ನೋಡಿದ್ನು, ಅದೆಷ್ಟೊತ್ತಲ್ಲಿ ನೋಡಿದ್ನು ನಮಗಂತೂ ಗೊತ್ತಿಲ್ಲ. ಕುಳಿತದೆ ರಕ್ತ, ಕೊತ 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 ಅಂತ ಕುಳಿತದೆ, ತೋರ್ಸಕ್ಕಾಗಲ್ಲ. ಪುರಂದರದಾಸರ ಮಕ್ಕಳ ಒಂದು ಭಾಗದಲ್ಲಿ ಹೇಳ್ತಾರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ. ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ. ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು, ನಾದರ್ದಿನ ಚೆಲ್ತಂತೆ ಚೆಲ್ತೋ. ಅದೆಷ್ಟೊತ್ತ ಚೆಲ್ತೋ, ಅದ್ಯಾಕೆ ಚೆಲ್ತೋ, ಅದೇಂತ ಚೆಲ್ತೋ ನಮಗಂತೂ ಗೊತ್ತಿಲ್ಲ. ಕುದಿತದೆ ರಕ್ತ, ಕೊತ 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 ಅಂತ ಕುದಿತದೆ. ಮಕ್ಕಳೇ, ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ, ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗ್ತಾ ಇದೆ. ಮಕ್ಕಳೇ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಬರೀ ಮಕ್ಕಳನ್ನೇ ಮಾಡಿ. ಯಾಕೆಂದ್ರೆ ಮಕ್ಕಳೇ, ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೊರವಿತ್ತು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಇದನ್ನ ಹೊರಗಲ್ಲಿ ಕೇಳಬೇಕು ಮಕ್ಕಳೇ. ಅಪ್ಪ ಲೂಸ, ಅಮ್ಮ ಲೂಸ, ನಾನು ಲೂಸ, ನಿಮ್ಮಜ್ಜಿ ಲೂಸ, ನಾನು ಪಂಚೆ ಲೂಸ. ಕುಡಿತದೆ ರಕ್ತ, ಕೊತ 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 ಅಂತ ಕುಡಿತದೆ, ತೋರ್ಸಕ್ಕಾಗಲ್ಲ. ಅವಾಗಿಂದ ಕುಡಿತದೆ ರಕ್ತ, ಕುಡಿತದೆ ರಕ್ತ ಅಂತ ಹೇಳ್ತೀರಲ್ಲ, ಅದ್ಯಾವ ಕುಡಿತದೆ ಸ್ವಲ್ಪ ತೋರಿಸಿ ನೋಡಲ್ಲ. ದರಿದ್ರ ಮುಂಡೋದೆ, ಇಷ್ಟು ಮುಂಡೋದೆ, ನಾಯಿ ಮುಂಡೋದೆ, ಅಂಕ ಮುಂಡೋದೆ, ನನ್ನ ಮಗನೆ ತೋರ್ಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ವಿ, ತೋರ್ಸ್ಬೇಕಂತೆ. ನಾವು ಹೆಣ್ಮಕ್ಳು ತಂದ್ಕೊಟ್ರು ಅಂತ ಆಳು ಮೂಳು ಗಜ್ಜಿ ಗಟ್ರೆ ಅದೆಷ್ಟು ದಿವಸ ಆಗಿತ್ತು ಮಾಡಿದ್ ಬೋಂಡ ಪಾನಿಪುರಿ ಎಲ್ಲ ತಿಂದು ತಿಂದು ಶುರುವಾಗೈತೆ ನಿಮಗೆ. ಇದೇನು ಒಂದೊಂದ್ರೆ ಅದೇ ಗುರುಗಳೇ, ಅವಾಗ ನೀವೆಲ್ಲ ತಗೊಂಡು ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ, ಈ ಶುರುವಾಗಿದೆ. ಶಿಷ್ಯ, ನನ್ನ ಕೈಲಿಗೆ ಆಗ್ತಿಲ್ಲಪ್ಪ, ತುಂಬಾ ಸುಸ್ತಾಗ್ತಾ ಇದೆ. ಯೋಗ ಮಾಡಬೇಕು, ಯೋಗ ಮಾಡಿದ್ರೆ ಮುಕ್ತ ಶಕ್ತಿ ಬರುತ್ತೆ ಶಿಷ್ಯ. ಕುಂಡಲಿ ಯೋಗಕ್ಕೆ ಹಣಿ ಮಾಡು.
ಕುಂಡಿ ಯೋಗನ ಇಲ್ಲ ಕುಂಡಿ ಯೋಗ ಅಲ್ವೋ ಕುಂಡಲಿ ಯೋಗ. ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ. ಆಸು ಆಸು ಕುಂಡಲಿ ಯೋಗಕ್ಕೆಲ್ಲ ಅಡಿ ಮಾಡ. Oh,